ಮೇಲಧಿಕಾರಿಯಿಂದ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿರುವಂತ ಆರೋಪ ಕೇಳಿಬಂದಿದೆ. ಮುಖಕ್ಕೆ ರಾಜೀನಾಮೆಯನ್ನು ಬಿಸಾಕಿ ದೂರನ್ನ ನೀಡಿದಂತಹ ಸಂತ್ರಸ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಔಷಧ ಉಗ್ರಾಣ ವಿಭಾಗದ ಮುಖ್ಯಸ್ಥ ಚಂದ್ರಶೇಖರ್ ಈತನ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆ ಆಧಾರದ ಮಹಿಳಾ ಸಿಬ್ಬಂದಿಗೆ ಈತ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎನ್ನುವಂತ ಆರೋಪ. ಕಿರುಕುಳದ ಬಗ್ಗೆ ಏನಾದರೂ ಹೇಳಿದ್ರೆ ಕೆಲಸದಿಂದಲೇ ವಜಾ ಅಂತ ಬೆದರಿಕೆ ಬೇರೆ ಒಡ್ಡಿದಂತೆ ಈ ಆಸಾಮಿ. ಕಿರುಕುಳಕ್ಕೆ ಬೇಸತ್ತು ರಾಜೀನಾಮೆಯನ್ನು ನೀಡಿದ್ದಾರೆ ಸಿಬ್ಬಂದಿ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಈತನೇ ಚಂದ್ರಶೇಖರ್ ಈಗ ಪರಾರಿಯಾಗಿರುವಂಥದ್ದು. ಲೈಂಗಿಕ ಕಿರುಕುಳ ನೀಡೋದಲ್ಲದೆ ಕೆಲಸದಿಂದ ವಜಾ ಮಾಡಬೇಕಾಗುತ್ತೆ ಎನ್ನುವಂತ ಧಮಕಿ ಬೇರೆ ಹಾಕಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ರೋಸತ್ತು ಹೋಗಿದಂತಹ ಮಹಿಳಾ ಸಿಬ್ಬಂದಿ ಮುಖಕ್ಕೆ ರಾಜೀನಾಮೆಯನ್ನು ಬಿಸಾಕಿ ದೂರನ್ನು ಕೊಟ್ಟಿದ್ದಾಳೆ ಸಂತ್ರಸ್ತೆ. ಕೇಸ್ ಕೂಡ ದಾಖಲಾಗಿದೆ. ಚಂದ್ರಶೇಖರ್ ಎಸ್ಕೇಪ್ ಆಗಿದ್ದಾನೆ. ಈ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನೋಡೋಣ. ತಾಲೂಕು ಆಸ್ಪತ್ರೆಯ ಔಷಧಿ ವಿಭಾಗದ ಮುಖ್ಯಸ್ಥ ಚಂದ್ರಶೇಖರ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಈತ ಕೇವಲ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದು ಮಾತ್ರ ಅಲ್ಲ, ಇಲ್ಲೂ ಸಾಕಷ್ಟು ಅಕ್ರಮಗಳನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ನೋಡಬಹುದಾಗಿದೆ, ಆಂಬುಲೆನ್ಸ್ಗಳೇನು ಇಲ್ಲಿ ಇರುತ್ತವೆ, ಸರ್ಕಾರಿ ಆಂಬುಲೆನ್ಸ್ಗಳು, ಅದರಲ್ಲಿ ಔಷಧಿಯನ್ನ ಬೇರೆ ಬೇರೆ ಕಡೆಯಿಂದ ತರಿಸುವಂಥದ್ದು, ಕಳಿಸುವಂಥದ್ದು, ಇದೆಲ್ಲವನ್ನು ಕೂಡ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅನ್ನೋ ವಿಚಾರ ಕಂಡು ಬಂದಿರುವಂಥದ್ದು. ಮತ್ತೆ ಇಲ್ಲಿ ಔಷಧಿ ವಿಭಾಗದ ಮುಖ್ಯಸ್ಥರೇ ಅವರಾಗಿರೋದ್ರಿಂದ ಏನು ಸರ್ಕಾರಕ್ಕೆ ಬರ್ತಾ ಇರುವಂತಹ ಔಷಧಿಗಳು ಸೀಲ್ ಇಲ್ಲದೆ, ಗೌರ್ಮೆಂಟ್ ಸೀಲ್ ಇಲ್ಲದೆ ಇರುವಂಥ ಕಾಸ್ಟ್ಲಿ ಮೆಡಿಸಿನ್ಸ್ ಏನು ಬರ್ತಾ ಇತ್ತು ಅದನ್ನು ಏನು ಅವರು ಹೊರಗಡೆ ಮಾರ್ತಾ ಇದ್ರು. ಅವ್ರದ್ದೇ ಬೇನಾಮಿ ಹೆಸರಲ್ಲಿ ಒಂದು 4-5 ಮೆಡಿಕಲ್ಸ್ ಇತ್ತು. ಸೊ ಆ ಮೆಡಿಕಲ್ಸ್ಗಳಿಗೆ ಅವರು ಅಲ್ಲಿ ಬೇರೆಯವರಿಗೆ ಹಣಕ್ಕೆ ಮಾರ್ತಾ ಇದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಮತ್ತು ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದರೆ 25 ವರ್ಷದಿಂದ ಇಲ್ಲೇ ಜಾಂಡ ಊರಿರುವಂಥದ್ದು, ಇಲ್ಲೇ ಅಂದರೆ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಆದರೂ ಕೂಡ ಡೆಪ್ಟೇಷನ್ ಮೇಲೆ ವಾಪಸ್ ಹಾಕ್ಸ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ಕೊಂಡು ಇಲ್ಲೇ ಗೂಟ ಹೊಡ್ಕೊಂಡು ಕುಳಿತುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನಿಮ್ಮ ಇಲ್ಲಿನ ಔಷಧ ವಿಭಾಗದ ಮುಖ್ಯಸ್ಥ ಚಂದ್ರಶೇಖರ್ ಅವ್ರ ಮೇಲೆ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಏನೇನು ಆರೋಪಗಳು ಪ್ರಮುಖವಾಗಿದೆ? ಬಹಳ ಮುಖ್ಯವಾಗಿ ಅವರು 25 ವರ್ಷಗಳಿಂದ ಈ ಆಸ್ಪತ್ರೆಯಲ್ಲಿ ಇದ್ದಾರೆ. 25 ವರ್ಷಗಳಿಂದ ಕೂಡ ಹಿರಿಯ ಅಧಿಕಾರಿಗಳ ಏನು ಆಶೀರ್ವಾದದಿಂದ ಅವರು ಇಲ್ಲಿ ಇರುವಂಥದ್ದು. ಲೈಂಗಿಕ ಕಿರುಕುಳ ವಿಚಾರದಲ್ಲಿ ಇವರೊಬ್ಬರಿಗೆ ಕಂಡು ಬಂದಿರುವಂಥದ್ದು, ಇಲ್ಲ ಇಲ್ಲಿಗೆ ಬರ್ತಾ ಇರುವಂಥ ವಿದ್ಯಾರ್ಥಿನಿಯರು, ಟ್ರೈನಿಂಗ್ ಬರ್ತಾ ಇರುವಂಥ ವಿದ್ಯಾರ್ಥಿನಿಯರಿಗೂ ಕೂಡ ಮಾಡ್ತಾ ಇದ್ದಾರೆ ಅಂತ ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅದು ಯಾವಾಗ ಆಗಿರೋದು, ಹೇಗೆ ಅಂತ ಹೇಳಿ? ಅಲ್ಲ, ಇಲ್ಲಿ ಹಲವಾರು ವರ್ಷಗಳಿಂದ ಅವರು ಇರುವ ಕಾರಣ ಈಗ ಕೆಲವೊಂದು ವಿಚಾರಗಳಿಗೆ ಈಗ ಟ್ರೈನಿಂಗ್ ಮೇಲೆ ಇಲ್ಲಿ ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳಿಂದ ಇರ್ತಾರೆ. ಅಂಥ ವಿದ್ಯಾರ್ಥಿನಿಯರಿಗೆ ಕೂಡ ಇವತ್ತು ಬೇರೆ ಬೇರೆ ವಿಚಾರದಲ್ಲಿ ಅವರ ಏನು ಸಹಿ ಬೇಕಾದಾಗ ಅವರು ನನ್ನ ಜೊತೆ ಸಹಕರಿಸಬೇಕನ್ನುವ ರೀತಿಯಲ್ಲಿ ಕಿರುಕುಳ ನೀಡಿರುವ ಬಗ್ಗೆ ಹಲವಾರು ವಿದ್ಯಾರ್ಥಿನಿಯರು ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಅಂದರೆ ಅವರು ಕಲಿಯುವ ಕಾರಣಕ್ಕಾಗಿ ಅವರಿಗೆ ಇವತ್ತು ದೂರು ಕೊಡಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ. ಆದರೆ ಇಲ್ಲಿಯ ಪರ್ಮನೆಂಟ್ ಸಿಬ್ಬಂದಿಯು ಈಗ ಏನು ಆರೋಪ ಮಾಡಿದ್ದಾರೆ ಮತ್ತು ಅದರ ಮೇಲೆ ಆರೋಪ ಏನು FIR ಆಗಿದೆ. ಆದ್ದರಿಂದ ನಾವು ಹೇಳುವಂಥದ್ದು, ಚಂದ್ರಶೇಖರ್ ಅವರ ಮೇಲೆ ತಕ್ಷಣ ಅವರನ್ನು ಇಲಾಖೆಯಿಂದ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡುವ ಮೂಲಕ ಏನು ಆರೋಗ್ಯ ಇಲಾಖೆ ನಮ್ಮ ಒಬ್ಬ ಸಿಬ್ಬಂದಿ ಮೇಲೆ ಏನು ಆರೋಪ ಇದೆ ಅದನ್ನು ನಾವು ಅದರ ತನಿಖೆಗೆ ನಾವು ಸಂಪೂರ್ಣ ಸಹಕಾರ ಕೊಡುವ ಒಂದು ಮೆಸೇಜನ್ನು ಇವತ್ತು ಜಿಲ್ಲಾ ಏನು ವೈದ್ಯಾಧಿಕಾರಿಗಳು ಮಾಡಬೇಕಾದ್ರಿಂದ ಈ ಕ್ಷಣದಲ್ಲಿ ಅವರನ್ನು ಸಸ್ಪೆಂಡ್ ಮಾಡಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಮತ್ತು ಯಾವುದೇ ಕಾರಣಕ್ಕೂ ಇನ್ನು ಬೇರೆ ಕಡೆ ಅವರ ಮೇಲೆ ಬೇರೆ ಬೇರೆ ಆರೋಪ ಇದೆ. ಈಗ ಅವರು ಸರ್ಕಾರಿ ಒಬ್ಬ ಉದ್ಯೋಗಿ ಆಗಿದ್ದುಕೊಂಡು ಏನು ಇಲ್ಲಿಯ ಔಷಧಿಗಳನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡೋದು ಎಲ್ಲಿ? ಅವರ ಬೇನಾಮಿ ಹೆಸರಿನಲ್ಲಿರ್ತಕ್ಕಂಥ 4-5 ಮೆಡಿಕಲ್ ಇದೆ, ಅಲ್ಲಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಇದೆ. ಇದರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ವಿಸ್ತೃತವಾದ ತನಿಖೆ ನಡೆಸಬೇಕು. ರಾಜ್ಯ ಸರ್ಕಾರ ಒಂದು ತಂಡವನ್ನು ರಚನೆ ಮಾಡಿ ಇವರ ಮೇಲೆ ತನಿಖೆಯನ್ನು ಮಾಡಿದರೆ 25 ವರ್ಷದ ಕರ್ಮಕಾಂಡ ಬಯಲಾಗಲಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್, ಬೊಮ್ಮನಕೆರೆ, TV9 ಮಂಗಳೂರು.